ಶಿವಮೊಗ್ಗ ಜನತೆಗೆ ಒಂದು ರೀತಿಯ ಖುಷಿಯ ಸಂಗತಿ. ಭಾರತೀಯ ಸೇನಾಪಡೆಯ ಕೊಡುಗೆಯಾಗಿ ಶಿವಮೊಗ್ಗ ನಗರಕ್ಕೆ ಒಂದು ಟ್ಯಾಂಕರ್ ಬಂದಿತ್ತು. ಇದು ಅಂತಿಂಥ ಟ್ಯಾಂಕರ್ ಅಲ್ಲ, ಭಾರತ ಪಾಕ್ ಬಾಂಗ್ಲಾ ಯುದ್ಧದಲ್ಲಿ ಪಾಲ್ಗೊಂಡಿದ್ದಂಥ ಒಂದು ಟ್ಯಾಂಕರ್. ಸೇನೆಯ ಸೇವೆಯಿಂದ ಅದನ್ನು ನಿವೃತ್ತಗೊಳಿಸಲಾಗಿತ್ತು. ಭಾರತೀಯರ ಹೆಮ್ಮೆಯ ಪ್ರತೀಕದಂತಿದ್ದ ಈ ಟ್ಯಾಂಕರ್ನ ಶಿವಮೊಗ್ಗಕ್ಕೆ ಬಹಳ ಉತ್ಸಾಹದಿಂದ ಬರಮಾಡಿಕೊಳ್ಳಲಾಗಿತ್ತು. ಮೆರವಣಿಗೆಯ ಮೂಲಕ ಅದನ್ನು ಶಿವಮೊಗ್ಗಕ್ಕೆ ಸ್ವಾಗತಿಸಲಾಗಿತ್ತು. ಆದರೆ ಈ ಟ್ಯಾಂಕರ್ ಎಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿದ್ದಿಲ್ಲ. ಹಾಗಾಗಿ MRS ವೃತ್ತದ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಅಲ್ಲೇ ಇಟ್ಟಿದ್ರು, ಧೂಳಿನಿಂದ ಆವೃತ ಆಗಿತ್ತು. ಈ T-55 ಯುದ್ಧ ಟ್ಯಾಂಕರ್ಗೆ ಈಗ ಧೂಳಿನಿಂದ ಮುಕ್ತಿ ಸಿಗ್ತಾ ಇದೆ. ಎಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡಬೇಕು ಅನ್ನೋ ಜಾಗವೂ ಸಹ ನಿಗದಿಯಾಗಿದೆ. ಈಗ ಈ T-55 ಯುದ್ಧದ ಟ್ಯಾಂಕರ್ ಭಾರತ ಪಾಕ್ ಯುದ್ಧದಲ್ಲಿ ಭಾಗವಹಿಸಿದಂಥ ಈ ಟ್ಯಾಂಕರ್ ಅಲ್ಲಮಪ್ರಭು ಬಯಲಿಗೆ ಸ್ಥಳಾಂತರಗೊಳ್ಳಲಿದೆ. ಅಲ್ಲಿ ಇದಕ್ಕಾಗಿ ಒಂದು ವೇದಿಕೆಯನ್ನು ಸಹ ಮಾಡಲಾಗಿದೆ. ಅಲ್ಲಿ ಈ ಟ್ಯಾಂಕರ್ ಪ್ರತಿಷ್ಠಾಪನೆಗೊಳ್ಳಲಿದೆ. ಸುಮಾರು 1.25 ವರ್ಷದಿಂದ ಅನಾಥವಾಗಿ ನಿಂತಿದ್ದಂಥ ಯುದ್ಧದ ಟ್ಯಾಂಕರಿಂದ ಸ್ಥಳಾಂತರಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಜನವರಿ 26ರಂದು ನೂತನ ಸ್ಥಳದಲ್ಲಿ ಟ್ಯಾಂಕರ್ನ ಉದ್ಘಾಟನೆ ಆಗುತ್ತೆ. ಈ ಟ್ಯಾಂಕರ್ ಶಿವಮೊಗ್ಗಕ್ಕೆ ಮಾಜಿ ಸೈನಿಕರು, ಸಾರ್ವಜನಿಕರು, ಜನಪ್ರತಿನಿಧಿಗಳ ಒತ್ತಾಸೆಯ ಮೇಲೆ ಬಂದಿತ್ತು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ CA ಹಿರೇಮಠ್ ಅವರ ನಿರಂತರ ಪ್ರಯತ್ನದ ಫಲವಾಗಿ ಮತ್ತೆ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಮೇಲೆ ಸಂಸದ BV ರಾಘವೇಂದ್ರ ಅವರು ಮಾಡಿದಂಥ ಒತ್ತಡದಿಂದಾಗಿ ಈ ಟ್ಯಾಂಕರ್ ಶಿವಮೊಗ್ಗಕ್ಕೆ ಬಂದಿತ್ತು. ಈ ಯುದ್ಧ ಟ್ಯಾಂಕ್ ಇದೀಗ ಯುವಜನರಿಗೆ ಸೇನಾಪಡೆಗಳ ಕುರಿತು ಕುತೂಹಲ ಮೂಡಿಸುವ ಒಂದು ಸಾಧನವಾಗಲಿದೆ. ಈ ಯುದ್ಧದ ಟ್ಯಾಂಕ್ ಸುಮಾರು 1.25 ವರ್ಷದ ಹಿಂದೆ ಈ ಯುದ್ಧದ ಟ್ಯಾಂಕರ್ ಶಿವಮೊಗ್ಗಕ್ಕೆ ಬಂದಿತ್ತು. 1.25 ವರ್ಷದ ಹಿಂದೆ ಈ ಯುದ್ಧದ ಟ್ಯಾಂಕರ್ ಶಿವಮೊಗ್ಗಕ್ಕೆ ಬಂದಾಗ ಅದನ್ನು ಶಿವಮೊಗ್ಗದ ನಾಗರಿಕರು ಅತ್ಯಂತ ಉತ್ಪೂರ್ವಕವಾಗಿ ಸ್ವಾಗತಿಸಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಶಿವಮೊಗ್ಗಕ್ಕೆ ಆಗಮಿಸಿದಾಗ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಸ್ವಾಗತಿಸಿದಂಥ ಟ್ಯಾಂಕರ್ ಇದು. ಅದನ್ನು ಬಹಳ ಸಂಭ್ರಮದಿಂದ ಶಿವಮೊಗ್ಗಕ್ಕೆ ಸ್ವಾಗತಿಸಲಾಗಿತ್ತು. ಮೆರವಣಿಗೆಯ ಮೂಲಕವೇ ಅದನ್ನು ತೆಗೆದುಕೊಂಡು ಬರಲಾಗಿತ್ತು. ಆ ಯುದ್ಧದ ಟ್ಯಾಂಕರ್ ಶಿವಮೊಗ್ಗಕ್ಕೆ ಬಂದಾಗ ಒಂದು ದೊಡ್ಡ ಲಾರಿಯಲ್ಲಿ ಆ ಟ್ಯಾಂಕರ್ ಬಂದಿತ್ತು ಶಿವಮೊಗ್ಗಕ್ಕೆ. ನೀವು ನೋಡ್ತಾ ಇದ್ದೀರಿ ಲಾರಿಯನ್ನು. ಆದರೆ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗೊತ್ತಾಗಿದ್ದಿಲ್ಲ. ಹಾಗಾಗಿ MRS ವೃತ್ತದ ಸಮೀಪ ಒಂದು ಜಾಗದಲ್ಲಿ ಆ ಟ್ಯಾಂಕರ್ನ ಇಡಲಾಗಿತ್ತು. ಸುತ್ತ ಒಂದು ತಂತಿ ಬೇಲಿಯನ್ನು ಸಹ ಮಾಡಲಾಗಿತ್ತು. ನೀವು ನೋಡ್ತಾ ಇರೋ ದೃಶ್ಯ ಇದೆಯಲ್ಲ, ಇದು ಟ್ಯಾಂಕರ್ ಬಂದಂಥ ಸಂದರ್ಭದಲ್ಲಿ ಆ ಟ್ಯಾಂಕರ್ನ ಭದ್ರತೆಗಾಗಿ ತಂತಿ ಬೇಲಿಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಇದು. ಆ ಟ್ಯಾಂಕರ್, ಹೂವಿನಿಂದ ಅಲಂಕೃತಗೊಂಡಂಥ ಟ್ಯಾಂಕರ್ ಶಿವಮೊಗ್ಗಕ್ಕೆ ಬಂದಿತ್ತು. 1.25 ವರ್ಷ ಆಯಿತು ಬಂದು. ಆದರೆ ಟ್ಯಾಂಕರ್ನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ದಿಲ್ಲ. MRS ವೃತ್ತದಲ್ಲಿ ಮಾಡಬೇಕಾ ಅಥವಾ ಶಿವಮೊಗ್ಗದ ಬೇರೆ ಯಾವುದೇ ವೃತ್ತದಲ್ಲಿ ಮಾಡಬೇಕಾ, ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದಿಲ್ಲ. ಹಾಗಾಗಿ 1.25 ವರ್ಷದಿಂದ ಈ ಟ್ಯಾಂಕರ್ ಧೂಳು ತಿಂತ ಬಿದ್ದಿತ್ತು ಅಲ್ಲಿ. ಈಗ ನೀವು ನೋಡ್ತಾ ಇರೋ ದೃಶ್ಯ ಇದು 1.25 ವರ್ಷದ ಹಿಂದೆ ಬಂದಂಥ ಟ್ಯಾಂಕರ್ ಇದು. ಆಗ ಹೂವಿನಿಂದ ಅಲಂಕೃತಗೊಂಡಿದ್ದಂಥ ಟ್ಯಾಂಕರ್ ಈಗ ಧೂಳುಮಯ ಆಗಿದೆ. ಆ ಬಯಲಿನಲ್ಲಿ, ಆ ಖಾಲಿ ಜಾಗದಲ್ಲಿ ಅನಾಥವಾಗಿ ಬಿದ್ದಿತ್ತು ಅಂತಲೇ ಹೇಳ್ಬೋದು. ಭಾರತ ಪಾಕಿಸ್ತಾನ ಬಾಂಗ್ಲಾ ಯುದ್ಧದಲ್ಲಿ ಭಾಗವಹಿಸಿದಂಥ T-55 ಟ್ಯಾಂಕರ್ ಇದು. ಸೇವೆಯಿಂದ ನಿವೃತ್ತಿಯಾಗಿತ್ತು. ಅದನ್ನು ತೆಗೆದುಕೊಂಡು ಬರಲಾಗಿತ್ತು ಶಿವಮೊಗ್ಗಕ್ಕೆ. ಆ ಟ್ಯಾಂಕರ್ ಧೂಳು ತಿಂತ ಕೂತಿತ್ತು. ಆದರೆ ಈಗ ಒಂದು ಮುಕ್ತಿ ಸಿಗುವ ಸಮಯ ಬಂದಿದೆ. ಜನವರಿ 26ನೇ ತಾರೀಕು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ, ಫ್ರೀಡಂ ಪಾರ್ಕ್ ಅಂತ ಏನು ಹೇಳ್ತೀವಿ, ಅಲ್ಲಮಪ್ರಭು ಮೈದಾನದಲ್ಲಿ
ಈ ಟ್ಯಾಂಕರ್ಗೆ ಒಂದು ವೇದಿಕೆ ಸಿದ್ಧವಾಗಿದೆ. ಅಲ್ಲಿ ಈ ಟ್ಯಾಂಕರ್ ಪ್ರತಿಷ್ಠಾಪನೆ ಆಗುತ್ತೆ. ಸಂಸದ ಬಿ ವೈ ರಾಘವೇಂದ್ರ ಅವರು ರಕ್ಷಣಾ ಇಲಾಖೆ ಜೊತೆಗೆ ನಿರಂತರ ಸಂವಹನ ಮಾಡಿ ಮತ್ತು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಸಿ ಎ ಹಿರೇಮಠ್ ಅವರ ನಿರಂತರ ಪ್ರಯತ್ನದ ಫಲವಾಗಿ ಈ ಯುದ್ಧ ಟ್ಯಾಂಕ್ ಬಂದಿತ್ತು ಶಿವಮೊಗ್ಗಕ್ಕೆ. ಈಗ ಈ ಟ್ಯಾಂಕರ್ ಅಲ್ಲಮಪ್ರಭು ಮೈದಾನದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ.